ಮಾಡುವಂಥ ಕೆಲಸ, ಒಂದೊಂದು ಪಂಚಾಯತ್ ಒಂದೊಂದು ಸಾರಿ ಮಾಡುವಂಥ ಕೆಲಸ ನಿಜವಾಗಿಯೂ ಯೋಗ್ಯನ ಇದು ಒಂದೇ. ಹೌದು, 8, 9, 10th PUC ಆದರೂ ಯೋಗ್ಯ ಆಗ್ತದೆ. ಯಾಕಂದ್ರೆ ಮಕ್ಕಳು ಬೆಳೆದಿರ್ತಾರೆ, ಮುಟ್ತಾರೆ, ಹೋಗ್ತಾರೆ. ಆದರೆ 7ನೇ ತನಕ ಮಕ್ಕಳ ವಯಸ್ಸು ಸಣ್ಣದಿರ್ತದೆ. ಅದರಲ್ಲೂ 1ರಿಂದ 5ನೇ ತನಕ ಅಲ್ಲಿ ಇನ್ನೂ ಹೋಗೋದು ಮಕ್ಕಳು ಭಾಳ ಕಡಿಮೆ ಇರ್ತಾವೆ. ಅಂಥ ಪರಿಸ್ಥಿತಿ ಒಳಗೆ ಪ್ರತಿಯೊಂದು ಹಳ್ಳಿಗೂ 1ರಿಂದ 7ನೇ ತನಕ ಸ್ಕೂಲ್ ಮಾಡಬೇಕು ಅನ್ನುವಂಥ ಒಂದು ಎಲ್ಲ ಶಿಕ್ಷಣ ತಜ್ಞರ ಅಭಿಪ್ರಾಯ. ಈ ಕೆ ಮರಳು ಸಿದ್ದಪ್ಪನವರಾಗಿರ್ಬೋದು, ಇನ್ನುಳಿದ ಕನ್ನಡ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರತಿ ಹಳ್ಳಿಗೂ ಒಂದು ಸ್ಕೂಲ್ ಬೇಕಪ್ಪ 1ರಿಂದ 7ನೇ ತನಕ ಅಂತೇಳಿ. ಅದಿತ್ತಂದ್ರೆ ಅಲ್ಲಿ ಮಕ್ಕಳು ಬರೋದಿಲ್ಲ ಅಂದ್ರೆ ಇದರ ಅರ್ಥ ಏನು ಅಂದರೆ ಅಲ್ಲಿ ಸರಿಯಾಗಿ ಟೀಚರ್ ಇಲ್ಲ, ಅತಿಥಿ ಶಿಕ್ಷಕರು ತೊಗೊಳ್ತಾ ಇಲ್ಲ. 72,000 ಇವತ್ತು ಹುದ್ದೆಯೊಳಗೆ ಕರೆಯೋದು ಶಿಕ್ಷಕರು. ಅದನ್ನು ನೀವು ಎಷ್ಟು ತೊಗೊಳ್ತಾ ಇದ್ದೀರಿ? ಈಗೇನು 56,000 ಹುದ್ದೆಗಳು ತುಂಬ್ತಾ ಇದ್ದೀರಿ, ಅದರ ಶಿಕ್ಷಕರೇ ಅಷ್ಟ. ಹೋಗ್ರಿ ಅತಿಥಿ ಶಿಕ್ಷಕರನ್ನಾದರೂ ತೊಗೊಂಡು ಅಲ್ಲಿ ಕಳಿಸ್ತೀರ, ಅದು ಇಲ್ಲ. ನಿಜವಾಗಿಯೂ ಆ ಸ್ಕೂಲು ಎಲ್ಲ ಶಿಕ್ಷಕರು ಮಾಡಬೇಕಾಗಿದೆ. ಮುಖ್ಯ ಏನಪ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕ ಮತ್ತು ಕೋಣೆ 1ರಿಂದ 7ನೇ ತನಕ ಪುಸ್ತಕಗಳ ಜೊತೆಗೆ ಒಳ್ಳೆಯ ಶಿಕ್ಷಕರು ಬೇಕೇ ಬೇಕು. ಅನೇಕ ಸ್ಕೂಲುಗಳಲ್ಲಿ ಶಿಕ್ಷಕರೇ ಇಲ್ಲ, ಯಾರು ಹುಡುಗರು ಇಲ್ಲ, ವಿದ್ಯಾರ್ಥಿಗಳಿಲ್ಲ, ಅದಕ್ಕೆ ಕಳಿಸ್ತಾ ಇಲ್ಲ. ಅದನ್ನ ನೆಪ ಇಟ್ಕೊಂಡು ಇವತ್ತು ನೀವು ಶೂನ್ಯ ಶಾಲೆಗಳ ಭವಿಷ್ಯ ನಿರ್ಧಾರ ಮಾಡಲಿಕ್ಕೆ ಹೊಂಟಿದ್ದೀರಿ. ಆ ಶೂನ್ಯ ಯಾಕಾದರೂ ಅಂತಂದ್ರೆ ಅಲ್ಲೇ ಗುಣಮಟ್ಟದ ಶಿಕ್ಷಣ ಇಲ್ಲ, ಸರಿಯಾಗಿ ಟೀಚರ್ಸ್ ಬರ್ತಾ ಇಲ್ಲ, ಅನೇಕ ಕಾರಣಗಳು ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗೇ ಆಗ್ತದೆ. ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕಾಗಿದ್ರಿ ಇವತ್ತು. ಪ್ರತಿಯೊಬ್ಬರು ಅದನ್ನು ಬಯಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಶಿಕ್ಷಣ ಇಲ್ಲ